ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಚಿಕನ್ ಲೆಗ್ ಪೀಸ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ 2 ಲೆಗ್ ಪೀಸ್ನು ಕೂಡ ತೊಗೊಂಡಿದ್ದೀನಿ. ಅದಾದ ನಂತರ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಪಾಕೆಟು ಕಬಾಬ್ ಮಸಾಲ ಮತ್ತು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊತೀನಿ. ನಾನು ಇದರಲ್ಲಿ ಸಾಲ್ಟ್ ಸೇರಿಸಲ್ಲ, ಯಾಕಂದರೆ ಈ ಮಸಾಲೆಯಲ್ಲಿ ಆಲ್ರೆಡಿ ಸಾಲ್ಟ್ ಹಾಕಿರ್ತಾರಲ್ವ, ಹಾಗಾಗಿ ನೀಟಾಗಿ ಈ ಥರ ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಡ್ ಹಾಕೋಕ್ಕೆ ಬಿಟ್ಬಿಡಿ. ನೋಡಿ, ಆಲ್ರೆಡಿ ಚೆನ್ನಾಗಿ ಕಲಿಸಿದ್ದೀನಿ. ಅರ್ಧ ಗಂಟೆ ಸಪ್ರೇಟ್ ಇಟ್ಬಿಡಿ. ಅರ್ಧ ಗಂಟೆ ಆಲ್ರೆಡಿ ಆಗಿದೆ. ಇವಾಗ ನಾವು ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡು, ಬಾಣಲಿಲಿ ನಮಗೆ ಎಷ್ಟು ಬೇಕು ಎಣ್ಣೆ ಕರಿಯೋದಕ್ಕೆ ಅಷ್ಟು ಹಾಕ್ಕೊಳ್ಳೋಣ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಉರಿನ. ನೋಡಿ, ಎಣ್ಣೆ ಆಲ್ರೆಡಿ ಕಾಯ್ದಿದೆ. ನಾನು ಈ ಲೆಗ್ ಪೀಸ್ನ ಸೆಂಟ್ರಲ್ಲೆಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಮಸಾಲೆನ ಸೆಂಟ್ರಲೆಲ್ಲ ಸೇರಿಸ್ಕೊಂಡಿದ್ದೀನಿ, ಏಕೆಂದರೆ ಸೆಂಟ್ರೆಲ್ಲ ನೀಟಾಗಿ ಮಸಾಲೆ ಹಿಡೀಲಿ ಅಂತ ಅಷ್ಟೇ. ನೋಡಿ, ಈ ರೀತಿ ಹಾಕ್ಕೊಂಡು ಎಣ್ಣೆ ಕಾಯ್ದಿರೋ ಎಣ್ಣೆಗೆ ಲೆಗ್ ಪೀಸ್ ಹಾಕ್ಕೊಂಡು 2 ಕಡೆ 5-5 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ರೆಡಿ ಟು ಹೀಟ್ ಲೆಗ್ ಪೀಸ್ ಕಬಾಬ್. ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ 2 ಕಡೆ ಈ ಥರ ಬೇಯಿಸ್ಕೊಡಿ. ನೀಟಾಗಿ ಬೇಯಿಸ್ಕೊಂಡು ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ಮೇಲೆ ಚಾಟ್ ಮಸಾಲ ಹಾಕ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.